ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ಹೋಟೆಲ್ ಸ್ಟೈಲಲ್ಲಿ ದೋಸೆ ಹೇಗೆ ಮಾಡೋದು ಅನ್ನೋದನ್ನು ತಿಳ್ಕೊಳ್ಳೋಣ. ಓಕೆನಾ, ಬನ್ನಿ ಟೈಮ್ ವೇಸ್ಟ್ ಮಾಡೋದು ಬೇಡ, ತಿಳ್ಕೊಳ್ಳೋಣ. ಮೊದಲು ದೋಸೆ ಹಂಚನ್ನು ಚೆನ್ನಾಗಿ ಕಾಯಿಸಿ ಅದಕ್ಕಾದಾದಮೇಲೆ ಅದಕ್ಕೆ ಫಸ್ಟು ನೀರು ಹಚ್ಚಬೇಕು. ಕಾಟನ್ ಬಟ್ಟೆಯಿಂದ ನೀರು ಹಚ್ಚಿ ಆದಮೇಲೆ ಅದಕ್ಕೆ ಇವಾಗ ಆಲ್ರೆಡಿ ತಯಾರಿರುವಂಥ ದೋಸೆ ಹಿಟ್ಟಿಂದ ದೋಸೆ ಹಾಕಬೇಕು. ಮೊದಲು ಹಾಕುವಂಥ ಒಂದೆರಡು ದೋಸೆ ಉತ್ತಪ್ಪ ಥರನೇ ಇರಲಿ, ಯಾಕಂತಂದರೆ ಸಡನ್ನಾಗಿ ನಾವು ಗರಿ ಗರಿಯಾಗಿ ಬೇಕು ದೋಸೆ ಅಂದರೆ ಬರೋದಿಲ್ಲ. ಸ್ಟಾರ್ಟಿಂಗ್ ಒಂದೆರಡು ಉತ್ತಪ್ಪ ಥರನೇ ದೋಸೆ ಹಾಕಿ ಅದಾದಮೇಲೆ ಈಗ ದೋಸೆನ ಹಾಕಿದ್ಮೇಲೆ ಒಂದು 5-6 ಸೆಕೆಂಡ್ಸ್ ವೇಟ್ ಮಾಡಿ ಅದಾದಮೇಲೆ ಅದಕ್ಕೆ ಒಂದು ಸ್ವಲ್ಪ ಖಾರ, ಕಡಲೆಪುಡಿ ಹಾಗೆ ಮಸಾಲೆ ಐಟಮ್ಸ್ ಎಲ್ಲನೂ ಹಾಕಿ ಅದಕ್ಕೆ ಒಂದು ಸ್ವಲ್ಪ ಆಲೂಗಡ್ಡೆನ ಆ್ಯಡ್ ಮಾಡಬೇಕು. ಆಲೂಗಡ್ಡೆ ಹಾಕಿ ಒಂದು ಸ್ವಲ್ಪ ಕೊತ್ತಂಬರಿ ಇತ್ತು, ಕೊತ್ತಂಬರಿನ ಹಾಕ್ತಾಯಿದ್ದೀನಿ ನಾನು. ಹಾಗೆ ನಿಂಬೆಹಣ್ಣು ಹಿಂಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಇದನ್ನೆಲ್ಲ ಹಾಕಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಬಿಟ್ಟು ಬೆನ್ಸಿದ ಮೇಲೆ ಆಯಿಲ್ ಹಾಕಬೇಕು. ಅದು ದೋಸೆಗೆ ಆಯಿಲ್ ಹಾಕುವಾಗ ಒಂದು ಸ್ವಲ್ಪ ಲಿಮಿಟಲ್ಲಿರಲಿ, ಜಾಸ್ತಿ ಎಣ್ಣೆ ತಿನ್ನೋದು ಬೇಡ, ಆರೋಗ್ಯ ಕೆಡಿಸ್ಕೊಳ್ಳೋದು ಬೇಡ ಅಲ್ವಾ. ಹಾಗಾಗಿ ಒಂದು ಸ್ವಲ್ಪ ಲಿಮಿಟಲ್ಲೇ ಎಣ್ಣೆ ಹಾಕ್ಕೊಳ್ಳಿ. ನೋಡಿ, ದೋಸೆ ರೆಡಿಯಾಗಿದೆ, ಹೋಟೆಲ್ ಸ್ಟೈಲಲ್ಲಿರುವಂಥ ದೋಸೆ. ಸುಮ್ಮನೆ ಹೊರಗಡೆ ಹೋಗಿ ದುಡ್ಡು ಖರ್ಚು ಮಾಡಿ ತಿನ್ನೋದಕ್ಕಿಂತ ಮನೆಯಲ್ಲಿನೇ ನಮ್ಮಲ್ಲಿರುವಂಥ ಐಟಮ್ಗಳಿಂದನೇ ತುಂಬ ಚೆನ್ನಾಗಿಯೇ ನಾವು ಕುಕ್ ಮಾಡ್ಬೋದು. ಸೊ ಇದು ನಿಮ್ಗೆ ಇಷ್ಟ ಆಗಿದೆ ದೋಸೆ ಅಂತ ಅಂದ್ಕೊಂಡಿದ್ದೀನಿ. ಚೆನ್ನಾಗಿರುತ್ತೆ, ಒಂದು ಸಲ ಟ್ರೈ ಮಾಡಿ ಮನೇಲಿ. ಓಕೆನಾ, ಬಾಯ್. ಹಾಗೆ ಕೊನೆಯದಾಗಿ ವಿಡಿಯೋಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು.